ಯೋಧನ ವಿರುದ್ಧ ರಾಜ್ಯ ಮಹಿಳಾ ಹೋರಾಟಗಾರ್ತಿ ಲವ್ ಸೆಕ್ಸ್ ಮತ್ತು ದೋಖಾ ಆರೋಪ ಮಾಡಿದ್ದಾರೆ. ನಗರದ ಮಚ್ಚೆ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದಾ ಹಜಾರೆ ಬಿಜಗರಣಿ ಗ್ರಾಮದ ಯೋಧ ಅಕ್ಷಯ್ ನಲವಡೆ ವಿರುದ್ಧ ವಂಚನೆಯ ಆರೋಪವನ್ನ ಮಾಡಿದ್ದಾರೆ. ಸದ್ಯ ನ್ಯಾಯಕ್ಕಾಗಿ ಯೋಧನಿಯ ಮನೆ ಮುಂದೆ ಹೋರಾಟಗಾರ್ತಿ ಧರಣಿಯನ್ನ ಮಾಡುತ್ತಿದ್ದಾರೆ. ಸದ್ಯ 6 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಅಕ್ಷಯ್ ನಲವಡೆ ಪರಿಚಯವಾಗಿದ್ರು. ತನಗಿಂತ 14 ವರ್ಷ ಮೇಲ್ಪಟ್ಟ ಮಹಿಳೆ ಜೊತೆಗೆ ಪ್ರೀತಿ ಮಾಡಿದ್ದ, ಮದುವೆ ಆಗುವುದಾಗಿ ಕೂಡ ಹೋರಾಟಗಾರ್ತಿಗೆ ನಂಬಿಸಿದ್ದ. 6 ವರ್ಷದ ಹಿಂದೆ ಮನೆಯ ದೇವರ ಕೋಣೆಯ ಮುಂದೆ ಪ್ರಮೋದ ಮತ್ತು ಅಕ್ಷಯ್ ಮದುವೆಯಾಗಿದ್ರು. ಬಳಿಕ ಆತ ಸೇನೆಯಿಂದ ರಜ್ಜಿಗೆ ಬಂದಾಗ 15 ದಿನಗಳ ಕಾಲ ಪ್ರಮೋದ ಬಳಿ ಉಳಿದುಕೊಳ್ತಾ ಇದ್ದ. ಇದೇ ವೇಳೆ ಅಕ್ಷಯ್ಗೆ 9 ಯುವತಿಯರ ಜೊತೆಗೆ ನಂಟಿರುವುದು ಬೆಳಕಿಗೆ ಬಂದಿದೆ. ಅದನ್ನ ಪ್ರಶ್ನೆ ಮಾಡಿದ ಬಳಿಕ ಎಲ್ಲರನ್ನೂ ಬಿಟ್ಟು ಜೊತೆಗೆ ಇರುವುದಾಗಿ ಅಕ್ಷಯ್ ಹೇಳಿದ್ದ. ಮೊನ್ನೆ ಅಕ್ಷಯ್ ರಜ್ಜಿಗೆ ಬಂದಾಗ ಬೇರೊಬ್ಬ ಯುವತಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈ ವಿಚಾರ ತಿಳಿತಾ ಇದ್ದಂತೆ ಪ್ರಮೋದ ಅಕ್ಷಯ್ ಮನೆಗೆ ಹೋಗಿದ್ದಾರೆ. ಹಿರಿಯರು ಕುಟುಂಬಸ್ಥರು ಕೂಡಿಕೊಂಡು ಸರಿಪಡಿಸೋದಾಗಿ ಹೇಳಿ ಕಳಿಸಿದ್ರು. ಬಳಿಕ ಮದುವೆ ಆಗಲ್ಲ ಅಂತ ಅಕ್ಷಯ್ ಉಲ್ಟಾ ಹೊಡೆದಿದ್ದ. ಇದೀಗ ಅಕ್ಷಯ್ ಇಂದು ಮದುವೆ ಆಗಿದ್ದಾನೆ ಅಂತ ಆತನ ಮನೆಯ ಮುಂದೆ ಪ್ರಮೋದ ಬಂದಿದ್ದಾರೆ. ಆದ್ರೆ ಅಕ್ಷಯ್ ಕುಟುಂಬಸ್ಥರು ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ. ಸಾಯುವವರೆಗೂ ಮನೆ ಮುಂದೆ ಕುಳಿತುಕೊಳ್ತೇನೆ ಅಂತ ಕಣ್ಣೀರು ಹಾಕಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದೇನೆ, ನನ್ನ ನೆರವಿಗೆ ಬರುವಂತೆ ಪ್ರಮೋದ ಮನವಿಯನ್ನ ಮಾಡಿದ್ದಾರೆ. ಕಾಲ್ ಮಾಡಿದ್ರೆ ಸರ್ ಅವ್ರು ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಬರ್ರಿ ಸರ್ ಅವನು ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ ಕೋಲ್ಕತ್ತಾ ಫೋರ್ಟ್. ಸರ್ ಇದು ಯಾರಿಗೆ ಬೇಕು ಸರ್? ದುಡ್ಡು ಬೇಕಾದ್ರೆ ಯಾವತ್ತೂ ಗಳಿಸ್ಬೋದಾಗಿತ್ತು ಸರ್. ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್. ಅವ್ನಿಗೆ ಅವ್ನಿಗೆ ಯಾವುದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್. ಫೇಸ್ಬುಕ್ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲಸ ಎಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಸರ್. ಆದರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ. ಯಾಕಂದರೆ 14 ವರ್ಷ ಸಣ್ಣವು ಸರ್ ಅವ್ನು ನನ್ನಿಂದ. ಬೇಡ ಈ ಸಂಬಂಧ ಅವನೇ ಪ್ರಪೋಸ್ ಮಾಡಿದ್ದು ಸರ್. ನಾನು ಅವ್ನು ಪರಿಚಯ ಆದಾಗ ನಂಗೆ 39 ಇಯರ್ಸ್ ರನ್ನಿಂಗ್ ಇತ್ತು ಸರ್. ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಗಬೇಕಂತ ನಾನು ಇದು ಮಾಡಿದವಳು ಸರ್. ನಂಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್. ನನಗೆ ಈ ಸಂಬಂಧನೇ ಬೇಡ ಆಗಿರಲಿಲ್ಲ, ಈ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್. ನನಗೆ ತಾನಾಗೆ ಗಂಟು ಬೀಳ್ತಾನೆ, ತಾನಾಗೆ ಪ್ರಪೋಸ್ ಮಾಡ್ತಾನೆ, ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್. ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್. ಆಮೇಲೆ ಮದುವೆ ಆದ 1 ವರ್ಷದ ಒಳಗಡೆ ಅವ್ನ ಫೋನ್ ಚಾಟ್ ಸಿಗ್ತವೆ ಸರ್. ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನಲ್ಲೇನೆ ಆಗಿತ್ತು ಸರ್. ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದ ಸರ್. ಸೊ ಹಾಲಿಡೇಸ್ಗೆಲ್ಲ ಬಂದ ತಕ್ಷಣ 10 ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದ ಸರ್. ಅವನು 12 ಮಾರ್ಚ್ 2020 ಸರ್ ಮದುವೆ ಆದ ಸರ್. ನಾನು ಅವಾಗೇ ಹೆದರ್ಕೊಂಡಿದ್ದೆ ಸರ್, ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಸರಿ ಇರಲ್ಲ ಇದು. ಯಾಕಂದ್ರೆ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ನಾನೇ ತಪ್ಪದಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೀನಿ ಸರ್ ಅವ್ನಿಗೆ. ಇಲ್ಲ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ 1 ವರ್ಷ ಆದ್ಮೇಲೆ ಅವ್ನು ಏನ್ ನಂಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕಿದ್ವು ಅಲ್ಲ ಸರ್, ನಾನು ಅವ್ನಿಗೆ ಹೇಳಿದೆ ನಿಂದೆಲ್ಲ ಹಿಂಗಿದೆ ಅನ್ಕೊಳ್ಳೆ, ನೀನ್ ನಂಗೆ ಮೊದಲೇ ತಿಳಿಸ್ಬಿಡ್ಬೇಕಾಗಿತ್ತು. ನಾನು ನಿನ್ ಜೊತೆ ಬರ್ತಾ ಇರ್ಲಿಲ್ಲಪ್ಪ, ನಿನ್ ಪಾಡಿಗೆ ನೀನ್ ಬದುಕೋತಿದ್ದಿ, ನಿನ್ ಲೈಫ್ ಸ್ಟೈಲ್ ನಿಂಗೆ, ನನ್ನ ಲೈಫ್ ಸ್ಟೈಲ್ ನನ್ಗೆ ಅಂತ ಹೇಳಿದೆ ಸರ್. ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ, ನನಗೆ ಪ್ಲೀಸ್ ಒಂದು ಚಾನ್ಸ್ ಕೊಡು, ನಾನು ನಿನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೆ ಅಲ್ಲ ಸರ್. ಅವನು ನಂಬಿಬಿಟ್ಟು ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಸರ್. ಆಫ್ಟರ್ 2 ಇಯರ್ಸ್ ಮತ್ತು ನಾನು ಅವ್ನು CDR ತೆಗ್ಸಿದ್ದೆ ಸರ್. CDR ತೆಗ್ಸಿದಾಗ ಇನ್ನೊಂದು ಲಿಸ್ಟ್ ಸಿಕ್ತು ಸರ್. ಟೋಟಲಿ 9 ಹುಡುಗಿಯರ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ. ಅವನ ಹತ್ರ 9 ಹುಡುಗಿಯರ ಜೊತೆ ಒಂದು ಸಹವಾಸ ಇರೋದ್ರಿಂದ ಸರ್ ನನಗೆ